ನೋಡ್ಬೋದು ಫ್ರೆಂಡ್ಸ್, ಆಲೂ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಕುಕ್ಕರು ಮತ್ತು 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಫಸ್ಟೇ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡಾದಮೇಲೆ ಈ ರೀತಿ ನೋಡಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ಬೇಗ ಬಾಯ್ಲ್ ಆಗಿಬಿಡುತ್ತೆ ಅಂತ ಈ ರೀತಿ ಕಟ್ ಮಾಡ್ಕೊಂಡು ಬಿಡ್ತಿದ್ದೀನಿ. ನೋಡ್ಬೋದು ಈ ರೀತಿ ಕಟ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು ಬಿಡೋಣ. ನೋಡ್ಬೋದು ತೊಗೊಂಡಿರೋ ಆಲೂಗಡ್ಡೆನ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ವಿಸಿಲ್ ಆಗೋವರೆಗೂ ಬಾಯ್ಲ್ ಮಾಡಿಕೊಂಡ್ರೆ ಕುಕ್ಕರಲ್ಲೇ ಚೆನ್ನಾಗಿ ಬಾಯ್ಲ್ ಆಗಿಬಿಡುತ್ತೆ. ನೋಡ್ಬೋದು ಕ್ಯಾಪ್ ಹಾಕ್ಕೊಂಡ್ಬಿಟ್ಟು ಬಾಯ್ಲ್ ಮಾಡ್ಕೊಂಡು ಬಿಡೋಣ, ಬೇಗ ಬಾಯ್ಲ್ ಆಗಿಬಿಡುತ್ತೆ ಅಂತ ನೋಡಿ. ಒಂದು ವಿಸಿಲ್ ಹಾಕಿಸ್ಕೊತೀನಿ ಇವಾಗ. ನೋಡ್ಬೋದು ಫ್ರೆಂಡ್ಸ್, ಒಂದು ವಿಸಿಲ್ ಹಾಕಿದಾದ್ಮೇಲೆ ಗ್ಯಾಸ್ನ ಕ್ಲೋಸ್ ಮಾಡಿಬಿಟ್ಟಿದ್ದೆ ನಾನು. ಇವಾಗ ಏರೆಲ್ಲ ತೆಗೆದು ಕ್ಯಾಪ್ನ ಓಪನ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ನಾವು ಸ್ವಲ್ಪ ಫುಲ್ಲು ಸ್ಮ್ಯಾಶ್ ಮಾಡಿಕೊಂಡೇ ಮಾಡ್ಕೊಳ್ಳೋದ್ರಿಂದ ಒಂದು ವಿಸಿಲ್ ಸಾಕಾಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಆಲೂಗಡ್ಡೆ. ಇದ್ರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ತೊಗೊಂಡ್ಬಿಡೋಣ ಇವಾಗ. ನೋಡ್ಬೋದು ಫ್ರೆಂಡ್ಸ್, 3 ಆಲೂಗಡ್ಡೆ ತೊಗೊಂಡಿದ್ದೆ ನಾನು. 3 ಆಲೂಗಡ್ಡೆದು ಕೂಡ ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ. ಬಾಯ್ಲ್ ಆದಮೇಲೆ ಫುಲ್ಲು ಸಾಫ್ಟ್ ಆಗಿರುತ್ತೆ ಆಲೂಗಡ್ಡೆ. ಈ ಆಲೂಗಡ್ಡೆನ ಸ್ಮ್ಯಾಶರಿಂದ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ಇಲ್ಲ ಸ್ಮ್ಯಾಶರಿಂದ ಸಾಫ್ಟಾಗಿ ಸ್ಮ್ಯಾಶ್ ಆಗೋದಿಲ್ಲ ಅಂತ ಅಂದರೆ ಈ ರೀತಿ ಕಾಯಿ ತುರಿಯೋದು ಇಲ್ಲ ಶುಂಠಿ ತುರಿಯೋ ಮಣೆ ಅಂತ ಇರುತ್ತಲ್ವ, ಚಿಕ್ಕದಾಗಿರೋ ಮಣೆಯಿಂದ ಕೂಡ ನೀಟಾಗಿ ತುರ್ಕೋಬೋದು ನಾವು ಆಲೂಗಡ್ಡೆನ. ನೋಡಿ ಇವಾಗ ಸೈಡಿಗೆ ಒಂದು ಬೌಲನ್ನು ತಗೊಂಡು ಈ ಆಲೂಗಡ್ಡೆ ನಾವು ಬಾಯ್ಲ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಈ ಬೌಲ್ ಒಳಗಡೆ ತುರಿದ್ಬಿಡ್ತೀನಿ ನಾನು. ಅಂದರೆ ಗಂಟು ರೀತಿ ಇರೋದಿಲ್ಲ, ಫುಲ್ಲು ಸಾಫ್ಟಾಗಿ ಬಂದುಬಿಡುತ್ತೆ ಅಂತ ಈ ರೀತಿ ತುರ್ಕೊಳ್ಳೋದಷ್ಟೇ. ಅಂದರೆ ನಾವು ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಫುಲ್ಲು ಸಾಫ್ಟಾಗೇ ಬರಬೇಕು ನಮಗೆ. ನೋಡಿ ಈ ರೀತಿ ಫುಲ್ಲು ಸಾಫ್ಟಾಗಿ ಬಂದುಬಿಡುತ್ತೆ, ಹಿಟ್ಟು ರೀತಿನೇ ಬಂದುಬಿಡುತ್ತೆ. ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಆಲೂಗಡ್ಡೆನೂ ಈ ರೀತಿ ತುರಿದ್ಬಿಟ್ಟೆ ತಗೊಂಡಿದ್ದೀನಿ. ಇವಾಗ ಇದಕ್ಕೇ ನೋಡಿ ಈ ಚಿಕ್ಕ ಬೌಲಿದು, ಈ ಬೌಲಿಂದ 3/4 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತೀನಿ. ನೋಡ್ಬೋದು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಓಂಕಾಳು. ನೋಡ್ಬೋದು ಕಡಲೆ ಹಿಟ್ಟು, ಜೀರಿಗೆ ಮತ್ತು ಓಂಕಾಳು ಹಾಕ್ಕೊಂಡಾದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೋತೀನಿ. 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಚಿಟಿಕೆ ಆಗುವಷ್ಟು ಅರಿಶಿನ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಡೋಣ. ಗ್ರೇವಿಗೂ ಕೂಡ ಉಪ್ಪು ಹಾಕ್ಕೋಬೇಕು ನಾವು. ಈ ಆಲೂಗಡ್ಡೆ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಸಪ್ಪೆ ಅನಿಸ್ಬಾರ್ದು, ಅದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡ್ಬೋದು ಇದೆಲ್ಲನೂ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಲಿಂಬೆಹಣ್ಣು ರಸನ ಹಾಕ್ಕೊಂಡು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ, ನೋಡಿ 1 ಟೀ ಸ್ಪೂನ್ ಆಗುವಷ್ಟು ಅಷ್ಟೇ ಹಾಕ್ಕೋತೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು, ಹಾಗೇ ಮಿಕ್ಸ್ ಮಾಡಿಕೊಂಡು ಹಿಟ್ಟು ರೀತಿ ಕಲಿಸ್ಕೊಂಡು ಬಿಡಬೇಕು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು. ನೋಡಿ ಸಾಫ್ಟಾಗಿರುತ್ತೆ ಹಿಟ್ಟು ಫುಲ್ಲು. ಇವಾಗ ಇದನ್ನು ಪಾಸ್ತಾ ರೀತಿ ರೆಡಿ ಮಾಡ್ಕೋಬೇಕು ನಾವು. ನೋಡಿ ಸೈಡ್ಗೆ ಒಂದು ಪ್ಲೇಟನ್ನು ಇಟ್ಕೊಂಡ್ಬಿಡ್ತೀನಿ ಮತ್ತು ಮ್ಯಾಗಿ ತಿನ್ನೋ ಸ್ಪೂನನ್ನು ತೊಗೊಂಡಿದ್ದೀನಿ. ನೋಡ್ಬೋದು ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಸ್ಪೂನ್ಗೂ ಕೂಡ ಎಣ್ಣೆನ ಹಚ್ಕೊಂಡು ಬಿಡೋಣ. ಆಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟಿಂದ ಒಂದು ಚಿಕ್ಕ ಸೈಜ್ ಈ ರೀತಿ ಉಳ್ಳೆನ ತೊಗೊಂಡ್ಬಿಡೋಣ. ನೋಡಿ ಈ ರೀತಿ ಚಿಕ್ಕ ಸೈಜಲ್ಲಿ ಉಳ್ಳೆನ ತೊಗೊಂಡು ಈ ಸ್ಪೂನ್ ಮೇಲೆ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ರೌಂಡಕ್ಕೆ ತಿರುಗಿಸ್ಕೊಂಡು ಬಿಟ್ಟರೆ ಪಾಸ್ತಾ ರೀತಿ ರೆಡಿ ಆಗಿಬಿಡುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ರೆಡಿ ಆಗಿಬಿಡುತ್ತೆ. ಸೇಮ್ ಪಾಸ್ತಾ ರೀತಿಯೇ ರೆಡಿ ಆಗುತ್ತೆ. ಇದೇ ರೀತಿ ಎಲ್ಲನೂ ಮಾಡ್ಕೊಂಡು ಬಿಡ್ಬೇಕು ನಾವು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಸ್ಟೀಮ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೆಡಿ ಮಾಡ್ಕೊಂಡಿರೋದನ್ನ ನಾವು ಸ್ಟೀಮ್ ಮಾಡ್ಕೊಂಡು ಬಿಡಬೇಕು, ಅಂದರೆ ಗ್ರೇವಿ ಒಳಗಡೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೇಪ್ ಅಂತ. ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಎಲ್ಲ ಥರ ಮಸಾಲೆನ ಹಾಕ್ಕೊಂಡೆ ರೆಡಿ ಮಾಡ್ಕೊಂಡಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಸ್ಟೀಮ್ ಮಾಡ್ಕೊಂಡು ಬಿಡೋಣ. ನೋಡ್ಬೋದು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿದೊಂದು ಸ್ಟ್ಯಾಂಡ್ನ ಇಟ್ಟಿದ್ದೀನಿ. ಈ ಸ್ಟ್ಯಾಂಡ್ ಇಟ್ಟಾದಮೇಲೆ ನಮ್ಮ ಹತ್ರ ನೆಟ್ಟದು ಏನಾದರೂ ಒಂದು ಪ್ಲೇಟ್ ರೀತಿ ಯಾವುದಾದ್ರೂ ಇದ್ದರೆ ಮುಚ್ಚಳ ರೀತಿ ಅದನ್ನು ಇಟ್ಕೊಂಡು ನೋಡಿ ನಾವು ಮಾಡ್ಕೊಂಡಿರೋದೆಲ್ಲನೂ ಇದ್ರ ಮೇಲೆ ಇಟ್ಕೊಂಡು ಬಿಡೋಣ, ಸ್ಟೀಮ್ ಆಗಿಬಿಡುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಎಲ್ಲನೂ ಆ ನೆಟ್ ಪ್ಲೇಟ್ ಮೇಲೆ ಇಟ್ಕೊಂಡಿದ್ದೀನಿ.
ಮೀಡಿಯಮ್ ಫ್ಲೇಮೇ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ನೀರೆಲ್ಲ ಹೋಗಿಬಿಟ್ಟು ನಾವು ಮಾಡ್ಕೊಂಡಿರೋ ಈ ಪಾಸ್ತಾಗಳ ಮೇಲೆ ಸಿಡಿದ್ಬಿಡುತ್ತೆ, ಆಲೂ ಪಾಸ್ತಾಗಳ ಮೇಲೆ. ಅದಕ್ಕೆ ಮೀಡಿಯಮ್ ಇಲ್ಲ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟೀಮ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟೀಮ್ ಮಾಡಿಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಬಂದುಬಿಡುತ್ತೆ. ಇದೆಲ್ಲನೂ ಚೆನ್ನಾಗಿ ಸ್ಟೀಮ್ ಆಗಲಿ. ನೋಡ್ಬೋದು ಫ್ರೆಂಡ್ಸ್, ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಸ್ಟೀಮ್ ಮಾಡ್ಕೊತಿದ್ದೀನಿ ನಾನು. ಮಧ್ಯದಲ್ಲಿ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡ್ಕೋಬೋದು ಸ್ಟೀಮ್ ಆಗಿದೆಯಾ ಇಲ್ವಾ ಅಂತ. ನೋಡಿ ಒಂದು ಚಾಕು ಹೆಲ್ಪಿಂದ ಈ ರೀತಿ ಚುಚ್ಚಿಬಿಟ್ಟು ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಚಾಕುಗೆ ಯಾವುದೇ ರೀತಿ ಅಂಟ್ಕೋಬಾರ್ದು ನಾವು ರೆಡಿ ಮಾಡ್ಕೊಂಡಿರೋ ಪಾಸ್ತಾಗಳು. ನೋಡಿ ಸ್ವಲ್ಪ ಅಂಟ್ತಿದೆ, ಅದಕ್ಕೆ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟೀಮ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಲಿಡ್ ಓಪನ್ ಮಾಡ್ತಿದ್ದೀನಿ ಇವಾಗ. ಎಲ್ಲನೂ ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡ್ಬೋದು. ಒಂದು ಚಾಕು ಹೆಲ್ಪಿಂದ ಈ ರೀತಿ ಚುಚ್ಚಿಬಿಟ್ಟು ನೋಡ್ತಿದ್ದೀನಿ, ಯಾವುದೇ ರೀತಿ ಚಾಕುಗೆ ಅಂಟ್ಕೊತಿಲ್ಲ. ನೋಡಿ ಈ ರೀತಿ ಸ್ಟೀಮ್ ಆಗಿರಬೇಕು, ಗಟ್ಟಿಯಾಗಿರಬೇಕು. ಚೆನ್ನಾಗಿ ಸ್ಟೀಮ್ ಆಗಿದೆ. ಇದೆಲ್ಲನೂ ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಬಿಡೋಣ ಇವಾಗ. ನೋಡ್ಬೋದು ಫ್ರೆಂಡ್ಸ್, ಎಲ್ಲನೂ ಈ ರೀತಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನಾವು ಗ್ರೇವಿ ರೆಡಿ ಮಾಡ್ಕೋಬೇಕು ಇವಾಗ. ಗ್ರೇವಿ ಒಳಗಡೆ ಇದನ್ನು ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ, ಆಲೂ ಪಾಸ್ತಾನ ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಆಲೂ ಗ್ರೇವಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ. ನೋಡ್ಬೋದು, ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡ್ಬಿಡ್ತೀನಿ. ನೋಡ್ಬೋದು, ಈ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ಳೋಣ. ಕರಿಬೇವು ಸೊಪ್ಪು ಜೊತೆಗೇ ಒಂದು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡ್ಬಿಡ್ತೀನಿ. ನೋಡ್ಬೋದು, ಒಂದು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು, ಈರುಳ್ಳಿ ಫ್ರೈ ಆಗೋವರೆಗೂ ನಾವು ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ನೋಡ್ಬೋದು, ಒಂದು ಮಿಕ್ಸಿ ಜಾರ್ನ ತೊಗೊಂಡು ಇದಕ್ಕೆ ಒಂದು ಟೊಮೆಟೊನ ಹಾಕ್ಕೊಂಡ್ಬಿಡ್ತೀನಿ. ಒಂದು ಟೊಮೆಟೊ ಮತ್ತು 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಆಗೋ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ನೋಡ್ಬೋದು, ಈ ರೀತಿ ಸ್ಮೂತ್ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡಬೇಕು. ಇದನ್ನು ಇವಾಗ ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ. ನೋಡ್ಬೋದು, ಈ ಕಡೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊತಿದ್ದೀನಿ. ಈ ಗ್ರೇವಿಗೆ ಕ್ಯಾಪ್ಸಿಕಮ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ. ನೋಡ್ಬೋದು, ಕ್ಯಾಪ್ಸಿಕಮ್ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ನ ಹಾಕ್ಕೊಂಡು ಬಿಡೋಣ. ನೋಡ್ಬೋದು, ಈ ಪೇಸ್ಟ್ ಹಾಕ್ಕೊಂಡಾದಮೇಲೆ ಇದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ. ಅನ್ನಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ, ಚಪಾತಿಗೆ ರೊಟ್ಟಿಗೆ ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೋಡ್ಬೋದು, ಇದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲೆ ಖಾರ, ಇದಕ್ಕೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಪೌಡರ್, ಮತ್ತು ನಾವು ಆಲೂ ಪಾಸ್ತಾ ಮಾಡಿದಾಗ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ. ಇಲ್ಲಿ ಗ್ರೇವಿಗೆ ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಡೋಣ. ಉಪ್ಪು ಹಾಕ್ಕೊಂಡಾದಮೇಲೆ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡ್ಬೋದು, ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ಎಣ್ಣೆ ಬಿಡಲಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಟಾದಮೇಲೆ ನಾವು ಮಿಕ್ಸಿಲಿ ಟೊಮೆಟೊ ಎಲ್ಲ ಗ್ರೈಂಡ್ ಮಾಡಿರ್ತೀವಲ್ವ, ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಹಾಕೋತಿದ್ದೀನಿ. ನಮಗೆ ಗ್ರೇವಿ ಸ್ವಲ್ಪ ಥಿಕ್ಕಾಗಿ ಬೇಕು ಅಂದರೆ ಕಡಿಮೆ ನೀರನ್ನೇ ಹಾಕ್ಕೊಂಡು ಗ್ರೇವಿ ರೆಡಿ ಮಾಡ್ಕೋಬೇಕು. ನೋಡಿ, ಇಷ್ಟು ನೀರು ಸಾಕಾಗುತ್ತೆ, ಸ್ವಲ್ಪ ಬಾಯ್ಲ್ ಆಗಬೇಕು ಗ್ರೇವಿ.
ನೋಡ್ಬೋದು ಈ ರೀತಿ ಗ್ರೇವಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ನಾವು ಮಾಡ್ಕೊಂಡಿರೋ ಆಲೂ ಪಾಸ್ತಾನ ಹಾಕ್ಕೋಬೇಕು. ನೋಡ್ಬೋದು ಈ ರೀತಿ ಬಾಯ್ಲ್ ಆಗ್ತಿದ್ದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಗ್ರೇವಿನ. ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ದೋಸೆಗೂ ಕೂಡ ಸೂಪರ್ ಆಗಿರುತ್ತೆ. ಈ ರೀತಿ ಡಿಫ್ರೆಂಟಾಗಿ ಆಲೂ ಪಾಸ್ತಾ ಗ್ರೇವಿನ ಮಾಡಿಕೊಂಡ್ರೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಸ್ವಲ್ಪ ಲಿಂಬೆಹಣ್ಣು ರಸನ ಹಾಕ್ಕೊಂಡ್ಬಿಡ್ತೀನಿ. ನಾವು ಆಲೂ ಪಾಸ್ತಾ ಮಾಡಿದಾಗ ಕೂಡ ಹಾಕ್ಕೊಂಡಿರ್ತೀವಿ, ಇವಾಗಲೂ ಕೂಡ ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿಬಿಡತ್ತೆ. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಈ ರೀತಿ ಬಾಯ್ಲ್ ಆಗ್ತಿದ್ದಾಗ ನಾವು ರೆಡಿ ಮಾಡ್ಕೊಂಡಿರೋ ಆಲೂ ಪಾಸ್ತಾನ ಈ ಗ್ರೇವಿಗೆ ಹಾಕ್ಕೊಂಡ್ಬಿಡೋಣ. ನೋಡ್ಬೋದು ಎಲ್ಲನೂ ಹಾಕ್ಕೊಂಡಾದ್ಮೇಲೆ ನಿಧಾನಕ್ಕೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಾಯ್ಲ್ ಮಾಡ್ಕೊಂಡು ಬಿಡೋಣ. ನೋಡ್ಬೋದು ಮಧ್ಯದಲ್ಲಿ ಸ್ವಲ್ಪ ಲಿಡ್ನ ಓಪನ್ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಗ್ರೇವಿ ಥಿಕ್ ಆಗ್ತಾ ಬಂದಂಗೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಲಿಡ್ನ ಓಪನ್ ಮಾಡಿಬಿಟ್ಟು ಎಲ್ಲನೂ ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗಲೇ ಅಂತ. ಗ್ರೇವಿ ಕೂಡ ಟೇಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ಅಷ್ಟೇ ಸೂಪರಾಗಿ ಟೇಸ್ಟ್ ಇರುತ್ತೆ ಗ್ರೇವಿದು. ಈ ರೀತಿ ಡಿಫ್ರೆಂಟಾಗಿ ನೀವು ಕೂಡ ಟ್ರೈ ಮಾಡಿ. ನೋಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ನೋಡ್ಬೋದು ಗ್ರೇವಿ ಥಿಕ್ ಆಗಿದೆ, ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ಲಿಡ್ ಓಪನ್ ಮಾಡಿಬಿಡೋಣ. ನೋಡಿ ಈ ರೀತಿ ಗ್ರೇವಿ ಥಿಕ್ ಆಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಲಾಸ್ಟ್ಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡೋಣ. ನೋಡ್ಬೋದು ಇವಾಗ ಸರ್ವ್ ಮಾಡ್ಕೊಂಡು ಬಿಡೋಣ ಸೈಡಿಗೆ ಒಂದು ಬೌಲಲ್ಲಿ. ನೋಡ್ಬೋದು ಫ್ರೆಂಡ್ಸ್, ಚಪಾತಿ, ರೊಟ್ಟಿ, ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರೋ ಆಲೂ ಪಾಸ್ತಾ ಗ್ರೇವಿ ರೆಡಿಯಾಗಿದೆ. ಈ ರೀತಿ ನೀವು ಕೂಡ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ ಟೇಸ್ಟು. ನೋಡ್ಬೋದು ಫ್ರೆಂಡ್ಸ್, ಆಲೂ ಪಾಸ್ತಾ ಗ್ರೇವಿ ಅಂತಲೇ ಹೇಳ್ಬೋದು. ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ. ಚಪಾತಿ, ರೊಟ್ಟಿ, ಬಿಸಿ ಅನ್ನಕ್ಕೆ, ದೋಸೆಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನು. ಈ ಆಲೂ ಪಾಸ್ತಾ ಗ್ರೇವಿನ ನಿಮ್ಮ ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.